ಇನ್ನ ಅವ್ರ ಜೊತೆ ಇರೋಂಥದ್ದು ವರ್ತೂರ್ ಸಂತೋಷ್ ಅವರು ಮಧ್ಯದಲ್ಲಿ ಮನೆಯಿಂದ ಹೊರಗೆ ಹೋಗ್ತಾರೆ. ನಿಮ್ಗಳಿಗೆ ಅವಾಗ ಏನು ಗೊತ್ತಿರಲ್ಲ. ಸೊ ಹೊರಗೆ ಬಂದ್ಮೇಲೆ ವಿಷಯಗಳು ಗೊತ್ತಾಗಿರುತ್ತೆ. ಈಗ ನಿಮಗೆ ಡೆಫಿನೆಟ್ಲಿ ಗೊತ್ತಾಗಿರ್ಬಹುದು ಇಷ್ಟೊತ್ತಿಗಾಗ್ಲೇ ಏನಾಗಿತ್ತು ಅಂತೆಲ್ಲ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ವರ್ತೂರ್ ಸಂತೋಷ್ ಅವರು ಹೊರಗಡೆ ಹೋದಾಗ, ಅಂದರೆ ಅದಕ್ಕಿಂತ ಮುಂಚೆ ಹೇಳಿರ್ತಾರೆ ದಟ್ ನಮ್ಮ ದೊಡ್ಡಪ್ಪಂಗೆ ಏನೋ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದರು. ಸೊ ನಾವೇನು ಅಂದ್ಕೊಂಡಿದ್ದೀವಿ ಅವ್ರು ದೊಡ್ಡಪ್ಪಂಗೆ ಏನೋ ಸೀರಿಯಸ್ ಆಗಿದೆಯೋ ಇನ್ನೇನೋ ಆಗಿದೆ ಅಂತ ಬಂದಿಲ್ಲ ಅಂತ. ಆ್ಯಂಡ್ ಒಳಗಡೆ ನಮಗೆ ಐಡಿಯಾನೇ ಇಲ್ಲ, ಕ್ಲೂನೇ ಇಲ್ಲ ಏನಾಗಿದೆ ಹೊರಗಡೆ ಅಂತ. ಬಟ್ ಹೊರಗಡೆ ಬಂದಮೇಲೆ ಗೊತ್ತಾಯಿತು ದ್ಯಾಟ್ ಏನೋ ಲಾಕೆಟ್ ವಿಷಯದಲ್ಲಿ ಅದು ಹೊರಗಡೆ ಭಯಂಕರ ಏನೋ ರೇಜ್ ಆಗಿದೆ ಅಂತೆಲ್ಲ. ಬಟ್ ಈಸ್ ಅ ಫೈಟರ್, ಮನುಷ್ಯ ಫೈಟರ್ ಇದೆ ಅವರಲ್ಲಿ. ಏನು ಛಲ ಇದೆ ಅದು ಕಂಡಿದೆ ನನಗೆ. ನಾನು ಅದಕ್ಕೆ ಅವ್ರನ್ನ ಕ್ಯಾಪ್ಟನ್ಸಿ ಇದರಲ್ಲಿ ಇಟ್ಟಿದ್ದು. ಆ್ಯಂಡ್ ಅದಕ್ಕೆ ನಾನು ಅವ್ರು ಸೇವ್ ಮಾಡಿದ್ದು. ಅವರು ನನ್ನ ರೆಸ್ಪೆಕ್ಟ್ ಅರ್ನ್ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಇರಲಿಲ್ಲ ಅವ್ರ ಮೇಲೆ ರೆಸ್ಪೆಕ್ಟು. ಬಿಕಾಸ್ ಅವ್ರು ಯಾವುದೇ ಟಾಸ್ಕಲ್ಲಿ ಅಂದರೆ ಆ ಥರ ನಾನು ಬ್ರೇಕ್ ಥ್ರೂ ಪರ್ಫಾರ್ಮೆನ್ಸ್ ಅಂತ ಬಡ್ಕೋತಾ ಇದ್ದೆ, ಅದು ಕೊಟ್ಟಿರಲಿಲ್ಲ. ಬಟ್ ಕೊನೆಗೆ ಕೊಟ್ಟರು ಅವರು. ಓಕೆ.